ಈ ಜಾತಿವಾರು ಲೆಕ್ಕಾಚಾರದ ಜೊತೆಯಲ್ಲಿ ಪ್ರಾದೇಶಿಕ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಕೂಡ ಮುಖ್ಯವಾಗುತ್ತೆ. ಅದಕ್ಕೂ ಕೂಡ ಈ ಸತಿ ಮತ್ತೆ ಆದ್ಯತೆಯನ್ನ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಹಳೆ ಮೈಸೂರು ಭಾಗ, ಕರಾವಳಿ ಕರ್ನಾಟಕ ಮತ್ತೆ ಮಲೆನಾಡು ಭಾಗಕ್ಕೂ ಪ್ರಾತಿನಿಧ್ಯ ಅನ್ನೋದು ಫಿಕ್ಸ್. ಯಾವ ಭಾಗಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್. ಪ್ರಾದೇಶಿಕ ಸಮತೋಲನದ ಜೊತೆಯಲ್ಲಿ ಅಹಿಂದ ಯಾವ ರೀತಿ ಬೆಂಬಲವನ್ನ ಕೊಟ್ಟಿತ್ತು ಕಾಂಗ್ರೆಸ್ಗೆ, ಈಗ ಪ್ರಾತಿನಿಧ್ಯವನ್ನ ಸಂಪುಟದಲ್ಲಿ ನೀಡಲಾಗುತ್ತೆ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ. ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೆಂಗೆ ಸಂಪುಟ ವಿಸ್ತರಣೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ, ಯಾರ ಹೆಸರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತ ಹೇಳಿ ಕುತೂಹಲ ಅಂತೂ ಮುಂದುವರೆದಿದೆ. ಇಲ್ಲಿ ಸಚಿವಾಕಾಂಕ್ಷಿಗಳು ತಮ್ಮ ಲಾಭಿಯನ್ನ ಮಾಡಿ ಬಂದಿದ್ದಾರೆ. ಇನ್ನು ರಾಜ್ಯದ ಪ್ರಮುಖ ನಾಯಕರು ಅವರ ಆಪ್ತರಿಗೆ ಸಂಪುಟದಲ್ಲಿ ಸ್ಥಾನ ಕೊಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿ ಆ ಹೆಸರುಗಳನ್ನ ಹೈಕಮಾಂಡ್ ನಾಯಕರ ಕೈಗೆ ಕೊಟ್ಟು ಬಂದಿದ್ದಾರೆ. ಈಗ ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ಯಾರ್ಯಾರ ಹೆಸರು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋದು ಕುತೂಹಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಕಾರ್ತಿಕ್. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅನ್ನೋ ಸಂದರ್ಭದಲ್ಲಿ ಜಾತಿವಾರು ಲೆಕ್ಕಾಚಾರದ ಜೊತೆಯಲ್ಲಿ ಪ್ರಾದೇಶಿಕ ಸಮತೋಲನತೆ ಹೆಂಗೆ ಕಾಯ್ದುಕೊಳ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಬಾರಿ ನಾವು ನೋಡ್ತಾ ಇರ್ತೀವಿ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗುತ್ತೆ ಅನ್ನುವಂಥ ಕೂಗು ಎಲ್ಲಾ ವಿಷಯದಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಈ ಬ್ಯಾಲೆನ್ಸ್ ಅನ್ನ ಹೆಂಗ್ ಮಾಡಲಾಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಪರಿಷತ್ನಿಂದ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಆಲ್ರೆಡಿ ಸಚಿವ ಸ್ಥಾನ ಸಿಕ್ಕಿರೋದ್ರಿಂದ ಪರಿಷತ್ತಲ್ಲಿ ಇನ್ನೂ ಯಾರಿಗೆಲ್ಲ ಆದ್ಯತೆಯನ್ನು ನೀಡುವಂತ ಚಾನ್ಸಸ್ ಇದೆ. ಶಮಿತಾ ಶೆಟ್ಟಿ ಬಹಳ ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಈ ಒಂದು ವಿಸ್ತರಣೆಯನ್ನು ಮಾಡಲಾಗುತ್ತೆ. ಯಾಕೆಂದ್ರೆ ಈಗಾಗಲೇ 1.5 ವರ್ಷ ಮಾತ್ರ ಇರುವಂತದ್ದು ಮುಂದಿನ ಚುನಾವಣೆಗೆ. ಈ ಒಂದು ಸಂದರ್ಭದಲ್ಲಿ ಯಾರಿಗೆ ಅವಕಾಶವನ್ನು ಕೊಡಬೇಕು, ಯಾವ ಪ್ರದೇಶಕ್ಕೆ ಎಷ್ಟು ಸ್ಥಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಮುಂದಿನ ಚುನಾವಣೆಗೆ ನಮಗೆ ಸಹಕಾರ ಆಗತ್ತೆ ಅನ್ನುವಂತ ಒಂದು ಮಾನದಂಡವನ್ನು ಅನುಸರಿಸಿಕೊಂಡೇ ಈ ಒಂದು ವಿಸ್ತರಣೆಯನ್ನು ಮಾಡಲಾಗುತ್ತೆ. ಈಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ 4 ಸ್ಥಾನವನ್ನ ಕೊಡಲಾಗತ್ತೆ ಅನ್ನುವಂಥದ್ದು. ಜೊತೆಗೆ ಕಿತ್ತೂರು ಕರ್ನಾಟಕಕ್ಕೆ ಮತ್ತು ಈ ಒಂದು ಹಳೆ ಮೈಸೂರು ಭಾಗಕ್ಕೆ ತಲಾ 6 ಸ್ಥಾನವನ್ನ ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಈಗಾಗಲೇ ಸಿಎಂ ಹಳೆ ಮೈಸೂರು ಭಾಗದವರಿದ್ದಾರೆ, ಹಾಗೆ ಡಿಸಿಎಂ ಕೂಡ ತುಮಕೂರಿನವರು. ಈ ಒಂದು ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಯಾವುದೇ ಪ್ರಾಶಸ್ತ್ಯವನ್ನು ಕೊಡದೇ ಇದ್ರೆ ಅದು ಮುಂದಿನ ಚುನಾವಣೆಯ ವೇಳೆ ಸಾಕಷ್ಟು ಸಮಸ್ಯೆ ಆಗತ್ತೆ. ಅದು ವ್ಯತಿರಿಕ್ತ ಪರಿಣಾಮವನ್ನ ಪಕ್ಷ ಎದುರಿಸಬಹುದು, ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಸಮಸ್ಯೆಗಳಾಗಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 4 ಸ್ಥಾನ, ಹಾಗೆ ಕಿತ್ತೂರು ಕರ್ನಾಟಕಕ್ಕೆ 6 ಸ್ಥಾನವನ್ನು ಕೊಡಬೇಕು. ಒಟ್ಟು 10 ಸ್ಥಾನವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ವಿಸ್ತರಣೆ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂತ ಲೆಕ್ಕಾಚಾರಗಳನ್ನು ಕೂಡ ಹಾಕೊಳ್ಳಲಾಗಿದೆ. ಅಲ್ಲಿ ಆಕಾಂಕ್ಷಿಗಳ ಪಟ್ಟಿಯೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ. ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೋಡಿದ್ರೆ ಅಲ್ಲಿ ಗವ್ಯಪ್ಪ ಇರಬಹುದು, ಅಜಯ್ ಸಿಂಗ್ ಇರಬಹುದು, ಹಾಗೆ ಸಾಕಷ್ಟು ಜನ, ನಾಗೇಂದ್ರ ಸೇರಿದಂತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಬಹುತೇಕ ಅಲ್ಲಿ 4 ಸ್ಥಾನವನ್ನ ಕೊಡೋದು ಈಗ ಕನ್ಫರ್ಮ್ ಅಂತ ಹೇಳಲಾಗ್ತದೆ. ಹಾಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿಯೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅಲ್ಲಿ ನೀವು 6 ಸ್ಥಾನವನ್ನ ಕೊಡಲೇಬೇಕು. ಯಾಕಂದ್ರೆ ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಆ ಭಾಗದಲ್ಲಿ ಹೆಚ್ಚಿನ ಶಾಸಕರನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಆ ಒಂದು ಭಾಗಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕಾಗತ್ತೆ. ಜೊತೆಗೆ ಅದು ಚುನಾವಣೆಯ ವೇಳೆಯೂ ಕೂಡ ಸಹಕಾರಿಯಾಗತ್ತೆ, ಹಾಗೆ ಪಕ್ಷ ಸಂಘಟನೆ ಮಾಡೋದಕ್ಕೂ ಕೂಡ ಅನುಕೂಲಕರ ಆಗತ್ತೆ. ನೀವು ಒಂದು ಭಾಗವನ್ನ ಕಡೆಗಣಿಸಿ ಏನಾದರೂ ಸಂಪುಟ ವಿಸ್ತರಣೆ ಮಾಡಿದಂತ ಸಂದರ್ಭದಲ್ಲಿ ಅದು ಪಕ್ಷಕ್ಕೆ ನೇರವಾಗಿ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಪಕ್ಷ ಸಂಘಟನೆ ಮೇಲೆಯೂ ಕೂಡ ಅದು ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡುತ್ತೆ. ಇದೇ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅಳೆದು ತೂಗಿ ಎಲ್ಲಾ ಭಾಗಕ್ಕೂ ಪ್ರಾಶಸ್ತ್ಯವನ್ನು ಕೊಡಬೇಕು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಅದೇ ಒಂದು ಹಿನ್ನೆಲೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗಕ್ಕೆ 6 ಸ್ಥಾನವನ್ನು ಕೊಡಬೇಕು ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಹಾಗೆ ಹಳೆ ಮೈಸೂರು ಭಾಗಕ್ಕೂ ಕೂಡ ಪ್ರಾಶಸ್ತ್ಯವನ್ನು ಕೊಡಬೇಕಾಗತ್ತೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಲಾಭ ಆಗಬಹುದು. ಯಾಕಂದ್ರೆ ಜಾತಿ ಸಮೀಕರಣದ ಸಂದರ್ಭದಲ್ಲಿ ಅಹಿಂದದ ಜೊತೆಗೆ ಒಕ್ಕಲಿಗರು ಕೂಡ ಕಾಂಗ್ರೆಸ್ಗೆ ಮತವನ್ನು ಹಾಕಿದಂತ ಸಂದರ್ಭದಲ್ಲಿ ಸುಲಭವಾಗಿ ಚುನಾವಣೆಯನ್ನು ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗಕ್ಕೂ ಸಹಿತ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂತ ಲೆಕ್ಕಾಚಾರಗಳನ್ನು ಹಾಕೊಳ್ಳಲಾಗಿದೆ. ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಸಾಕಷ್ಟು ಇದೆ. ಪೊನ್ನಣ್ಣ ಸೇರಿದಂತೆ ಅಲ್ಲಿ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಇರುವಂತ ಆಕಾಂಕ್ಷಿಗಳೇನಿದ್ದಾರೆ ಅವ್ರಿಗೆ ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ನಿಮಗೆ ಅವಕಾಶ ಕೊಡ್ತೇವೆ ಅನ್ನುವಂಥದ್ದು. ಜೊತೆಗೆ ಅರ್ಹರು ಇರುವಂತಹ ಕಾರಣಕ್ಕಾಗಿ ಆ ಭಾಗದಲ್ಲಿ ಅವಕಾಶವನ್ನು ಕೊಡುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಜೊತೆಗೆ ಪರಿಷತ್ನಲ್ಲಿ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರನ್ನ ಸಚಿವರನ್ನಾಗಿ ಮಾಡಲಾಗಿದೆ. ಜೊತೆಗೆ ಇನ್ನು ಎಷ್ಟು ಸ್ಥಾನವನ್ನ ಪರಿಷತ್ಗೆ ಕೊಡಲಾಗತ್ತೆ ಅನ್ನುವಂತ ರೀತಿಯಲ್ಲಿ ಕೂಡ ಪ್ರಶ್ನೆಗಳಿದೆ. ಈ ಒಂದು ಪ್ರಶ್ನೆಗೂ ಕೂಡ ಆರತಿ ಕೃಷ್ಣ ಸೇರಿದಂತೆ ಅನೇಕರು ಈ ಬಾರಿ ನಮಗೆ ಸಚಿವ ಸ್ಥಾನ ಬೇಕು ಅನ್ನುವಂತ ರೀತಿಯಲ್ಲಿ ಅವರು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆಯಲ್ಲೂ ಕೂಡ ಇರುವಂತದ್ದು. ಮಹಿಳಾ ಕೋಟಾದಲ್ಲಿ ಆರತಿ ಕೃಷ್ಣಗೆ ಸಚಿವ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅವರಿಗೆ ಅರ್ಹತೆಯೂ ಕೂಡ ಇದೆ, ಜೊತೆಗೆ ಹೈಕಮಾಂಡ್ ನ ಒಂದು ಬೆಂಬಲವೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಈ ಒಂದು
ಪ್ರಾದೇಶಿಕ ಸಮತೋಲನವನ್ನ ಕಾಪಾಡಿಕೊಳ್ಳುವ ಜೊತೆಗೆ ಅಹಿಂದ ಮತವನ್ನು ಕೂಡ ಕ್ರೋಢೀಕರಣ ಮಾಡಬೇಕು, ಅಹಿಂದ ವರ್ಗದ ಮತವನ್ನ ಸೆಳೆಯುವಂತ ನಾಯಕರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡೇ ಈ ಬಾರಿ ಈ ಒಂದು ಸಂಪುಟ ವಿಸ್ತರಣೆಯನ್ನು ಮಾಡಲಾಗುತ್ತೆ. ಶರ್ಮಿತಾ ಶೆಟ್ಟಿ. ಕಾರ್ತಿಕ್, ಮತ್ತೊಂದು ಮೇಜರ್ ವಿಷಯ ಅಂತಂದ್ರೆ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಸಜೆಸ್ಟ್ ಮಾಡಿದ್ದಾರೆ ಮುಂದಿನ ಹಂತದಲ್ಲಿ ನಾಯಕತ್ವವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಡಿಸಿಎಂ ಹುದ್ದೆ ಮತ್ತಷ್ಟು ಸೃಷ್ಟಿ ಮಾಡೋದಕ್ಕೆ ಅವರೇ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತೆ ರಿಕ್ವೆಸ್ಟ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಸೊ ಇಲ್ಲಿ ಜಾತಿವಾರು ಮತ್ತೆ ಪ್ರಾದೇಶಿಕ ಲೆಕ್ಕಾಚಾರ ಹೇಗಿದೆ ಡಿಸಿಎಂ ಹೆಚ್ಚುವರಿ ಸ್ಥಾನ ಸೃಷ್ಟಿ ಬಗ್ಗೆ? ನಿಶ್ಚಿತವಾಗಿ ಶರ್ಮಿತಾ ಶೆಟ್ಟಿ, ಈ ಒಂದು ಸುದ್ದಿ ಏನಿದೆ ಇದು ಸತ್ಯಕ್ಕೆ ಹತ್ತಿರವಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಾದೇಶಿಕ ಅಸಮತೋಲನೆಯ ಕಾರಣಕ್ಕಾಗಿಯೇ ಈ ಒಂದು ಬೇಡಿಕೆಯನ್ನ ಸಿಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಈಗ ಕೆಪಿಸಿಸಿ ಅಧ್ಯಕ್ಷರು ಕೂಡ ಮಂಗಳೂರು ಭಾಗದವರಾಗಿದ್ದಾರೆ, ಜೊತೆಗೆ ಈ ಒಂದು ಡಿಸಿಎಂ ತುಮಕೂರಿನವರು, ಹಾಗೆ ಸಿಎಂ ಹಳೆ ಮೈಸೂರು ಭಾಗದವರು. ಈ ಒಂದು ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದಂತೆ ಆಗ್ತಾ ಇದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ 2 ಡಿಸಿಎಂ ಪದವಿಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಸಿಎಂ ಡಿ ಕೆ ಶಿವಕುಮಾರ್ ಇಟ್ಕೊಂಡಿರ್ತಕ್ಕಂಥದ್ದು. ಒಂದು ಎಂಬಿ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಲಿಂಗಾಯತ ಸಮುದಾಯದವರಾಗಿರುವಂತಹ ಕಾರಣಕ್ಕಾಗಿ ಆ ಒಂದು ಸಮುದಾಯವು ಕೂಡ ಕಾಂಗ್ರೆಸ್ನ ಜೊತೆ ನಿಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಇದರ ಹಿಂದಿದೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಡಿಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. ಜೊತೆಗೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಅದು ಎಸ್ಟಿ ಮತಗಳನ್ನ ಕಾಂಗ್ರೆಸ್ಗೆ ಬರುವ ಹಾಗೆ ಮಾಡಬಹುದು. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಕೂಡ ಪ್ರಾಶಸ್ತ್ಯವನ್ನ ಕೊಟ್ಟಂಗಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಇಬ್ಬರ ಹೆಸರು ಕೂಡ ಈಗ ಡಿಸಿಎಂ ಸ್ಥಾನಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಕೃಷ್ಣ, ಹಾಗೆ ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.